ಎಲ್ಲೋ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತೇನಪ್ಪ ಅಂದರೆ ಸ್ಪೆಷಲ್ ಹುಣಸೆಹಣ್ಣಿನ ಚಿಕನ್ ಮಸಾಲ ಅಂತ ಮಾಡಿರೋದು. ತುಂಬ ಚೆನ್ನಾಗಿರುತ್ತೆ. ನಾವು ಕಾಮನ್ನಾಗಿ ಟೊಮೊಟೊ ಯೂಸ್ ಮಾಡ್ತೀವಿ, ಬಟ್ ಹುಣಸೆಹಣ್ಣು ಯಾರು ಅಷ್ಟು ಯೂಸ್ ಮಾಡಲ್ಲ. ಇವತ್ತು ನಾವು ಮಾಡಿದ್ದೀವಿ. ಆ್ಯಕ್ಚುಲಿ ನಾವು ಮಾಡ್ತಾಯಿರ್ತೀವಿ ಮನೇಲಿ ಅದನ್ನು ಹೇಗೆ ಮಾಡೋದು ಮತ್ತು ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ನೋಡ್ಕೊಂಡು ಬರೋಣ. ನೋಡಿ, 2 kg 2.5 kg ಇವತ್ತು ಚಿಕನ್ ತೊಗೊಂಡಿರೋದು. ಚಿಕನ್ನ ತೊಳೆದು ಸಪ್ರೇಟ್ ಎತ್ತಿಟ್ಟಿದ್ದೀನಿ. ಅದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 10, ಗುಂಟೂರು ಮೆಣಸಿನ್ಕಾಯಿ ಒಂದು 8. ಬ್ಯಾಡಗೆ ಮೆಣಸಿನ್ಕಾಯಿ ಅದು ಗೊತ್ತಿದೆ ನಿಮಗೆ, ಕಲ್ಲರ್ಗೆ. ಗುಂಟೂರು ಬಂದು ಖಾರಕ್ಕೋಸ್ಕರ ತೊಗೋತಾ ಇರೋದು. ಮತ್ತು ಧನಿಯಾ ಕಾಳು ಅಷ್ಟೇ 3 ಟೇಬಲ್ ಸ್ಪೂನ್ ತೊಗೊಂಡಿರೋದು. ಅದನ್ನು ಧನಿಯಾ ಕಾಳನ್ನ ಮತ್ತು 1/4 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿರೋದು, ಅದು 1/4 ಟೇಬಲ್ ಸ್ಪೂನು. ಮತ್ತು ಕಾಳು ಮೆಣಸು 1/4 ಟೇಬಲ್ ಸ್ಪೂನ್ ತೊಗೊಂಡಿರೋದು. ಇವತ್ತು ನೋಡಿ ಇಷ್ಟೇ ತೊಗೊಂಡಿರೋದು. ಮೆಣಸಿನ್ಕಾಯಿ, ಧನಿಯಾ ಕಾಳು ಇದಷ್ಟೇ ತೊಗೊಂಡಿರೋದು. ಲವಂಗ ಮತ್ತು ಚಕ್ಕೆ ಯಾವುದು ತೊಗೋತಾ ಇಲ್ಲ. ಇವಾಗ 3 ಈರುಳ್ಳಿ, ಇದು ಬಂದು ಖಾರಕ್ಕೆ ತೊಗೊಂಡಿರೋದು 3 ಈರುಳ್ಳಿನ. ಮತ್ತು ಶುಂಠಿ 1 ಇಂಚು, 2 ಗೆಡ್ಡೆ ಬೆಳ್ಳುಳ್ಳಿ. ನೀವು ಬೆಳ್ಳುಳ್ಳಿ ಈರುಳ್ಳಿ ಜಾಸ್ತಿ ಚಿಕನ್ ಆದರೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಕೊತ್ತಂಬರಿ, ಹುಣಸೆಹಣ್ಣು, ಇದಿಷ್ಟು ನಾವು ಆಯಿಲಲ್ಲಿ ಫ್ರೈ ಮಾಡಿ ರುಬ್ಬಕ್ಕೆ ಹಾಕ್ಕೋಬೇಕು. ಈಗ 2 ಈರುಳ್ಳಿ ತೋರಿಸ್ತಿರೋದು ಮತ್ತು ಕರಿಬೇವು, ಅದು ಒಗ್ಗರಣೆಗೆ ಅಷ್ಟೇ ತೊಗೋತಾ ಇರೋದು, ಅದನ್ನು ರುಬ್ಬಕ್ಕೆ ಹಾಕೋದಿಲ್ಲ. ಮತ್ತು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ, ಕಸೂರಿ ಮೇಥಿ, ಇದೆರಡನ್ನು ಲಾಸ್ಟಿಗೆ ಹಾಕೋಕ್ಕೆ ಅಂತ ತೊಗೊಂಡಿರೋದು. ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಫಸ್ಟು. ನೋಡಿ, ಇದನ್ನೆಲ್ಲ ಸ್ವಲ್ಪ ಲೋ ಫ್ಲೇಮಲ್ಲೇ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದನ್ನು ತೆಗೆದು ಆಯಿಲ್ ಹಾಕ್ಕೊಂಡು ಈರುಳ್ಳಿ ಮತ್ತು ತೋರಿಸಿದ್ವಲ್ಲ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಸ್ವಲ್ಪ ಹುಣಸೆಹಣ್ಣು, ಕಾಳು ಮೆಣಸು, ಜೀರಿಗೆ, ಇಷ್ಟನ್ನು ಹಾಕ್ಕೊಂಡು ಅದನ್ನು ನಾವು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆನೇ ನಾವು ಮೆಣಸಿನ್ಕಾಯಿ, ಧನಿಯಾ ಅದನ್ನೆಲ್ಲ ಫ್ರೈ ಮಾಡ್ಕೋಬಾರ್ದು, ಅದನ್ನು ಡ್ರೈ ರೋಸ್ಟಾಗೇ ಮಾಡ್ಕೋಬೇಕು. ಆಲ್ಮೋಸ್ಟ್ ಇದು ಇವಾಗ ಫ್ರೈ ಆಗಿದೆ. ಇದನ್ನು ಸಪ್ರೇಟ್ ತೆಗೆದಿಟ್ಟು ಮತ್ತು ಇದೇ ಪಾತ್ರೆಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ 4ರಿಂದ 5 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಇದು ಬಂದು ಚಿಕನ್ ಒಗ್ಗರಣೆ ಹಾಕೋದಕ್ಕೆ 1/4 ಟೇಬಲ್ ಸ್ಪೂನ್ ಸಾಸಿವೆ ಮತ್ತು ಅರಿಶಿನ. ನಾನು ನಾನ್ ವೆಜ್ಜಿಗೆ ಸಾಸಿವೆನೂ ಹಾಕ್ತೀನಿ, ಕರಿಬೇವು ಹಾಕ್ತೀನಿ ಒಗ್ಗರಣೆಗೆ. ಸಾಮಾನ್ಯವಾಗಿ ನಾನು ಹಾಕ್ತೀನಿ ಅದನ್ನು. ನೀವು ಅನ್ಕೋತೀರ ನಾನ್ ವೆಜ್ಜಿಗೆ ಯಾರು ಸಾಸಿವೆ ಹಾಕಲ್ಲ, ಇಲ್ಲ, ತುಂಬ ಚೆನ್ನಾಗಿರುತ್ತೆ, ಹಾಕಿ ನೋಡಿ. ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೋತಾ ಇದ್ದೀನಿ. ಇದು ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಲಿ. ಇದಕ್ಕೆ ಉಪ್ಪಿನ ಪುಡಿ ಹಾಕ್ತಾ ಇದ್ದೀನಿ. ನೋಡಿ, 2 ಟೇಬಲ್ ಸ್ಪೂನ್ ಉಪ್ಪಿನ ಪುಡಿ ಹಾಕ್ಕೋತೀನಿ. ನಾನು ಆಗಲೇ ಚಿಲ್ಲಿ ಪೌಡ್ರು ಮತ್ತು ಚಿಕನ್ ಮಸಾಲ ತೋರಿಸಿಲ್ಲ, ಅದು ವಿಡಿಯೋ ಸ್ಕಿಪ್ ಆಗಿದೆ. ನೋಡಿ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರು. ಮತ್ತು ಇದು ಗರಂ ಮಸಾಲ ಪೌಡ್ರಲ್ಲ ನಾನು ತೊಗೊಂಡಿರೋದು. ನೋಡಿ, ಚಿಕನ್ ಮಸಾಲ ಪೌಡ್ರು ತೊಗೊಂಡಿರೋದು. ಇದು ಎರಡನ್ನೂ ಯಾಕೆ ಆಯಿಲ್ಗೆ ಹಾಕ್ತಿರೋದು, ಆಯಿಲ್ಗೆ ಹಾಕಿ ಚಿಕನ್ ಮಸಾಲ ಮತ್ತು ಚಿಲ್ಲಿ ಪೌಡ್ರು ಎರಡು ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಆಯಿಲಲ್ಲಿ. ನಾವು ಚಿಲ್ಲಿ ಪೌಡ್ರು ರುಬ್ಬಕ್ಕೆ ಹಾಕೋದಕ್ಕಿಂತ ಈಗ ಆಯಿಲ್ಗೆ 1 ಟೇಬಲ್ ಸ್ಪೂನ್ ಆಯಿಲ್ಗೆ ಹಾಕಿರಿ, ಆಮೇಲೆ ಚಿಕನ್ ಹಾಕಿದರೆ ಆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಅದೇ ಬೇರೆ ಥರ. ನೋಡಿ, ಇವಾಗ ತೊಳೆದಿಟ್ಟಿದ್ನಲ್ಲ ಚಿಕನ್ನು, ಅದನ್ನು ಹಾಕ್ತಾಯಿದ್ದೀನಿ. ಈ ಚಿಕನಲ್ಲಿ ಎಲ್ಲೋ ಯಾಕೆ ಅಂದರೆ ನಾವು ಚಿಕನ್ ಅಂಗಡಿಯಿಂದ ತೊಗೊಬರ್ಬೇಕಾದ್ರೆ ಅಲ್ಲೂ ಅರಿಶಿನ ಹಾಕಿ ತೊಳೆಸಿ ತೊಗೊಂಬರೋದು ಚಿಕನ್ನ, ಅದಕ್ಕೋಸ್ಕರ ಅದು ಎಲ್ಲೋ ಇರುತ್ತೆ. ಈಗ ಒಂದು 2 ಸೆಕೆಂಡ್ಸು ಚೆನ್ನಾಗಿ, ಏಕೆಂದರೆ ಅದರಲ್ಲಿ ಚಿಲ್ಲಿ ಪೌಡ್ರು ಮತ್ತು ಚಿಕನ್ ಮಸಾಲ ಇರುತ್ತಲ್ಲ, ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಈಗ ಇದು ಒಂದು 5 ನಿಮಿಷ ನಾವು ಬೇಯಕ್ಕೆ ಬಿಡಬೇಕು. ಬೇಯಕ್ಕೆ ಬಿಟ್ಟು ಮತ್ತು ರೆಡ್ ಮಸಾಲೆ ಹಾಕೋದು ವಿಡಿಯೋ ಸ್ಕಿಪ್ ಆಗಿದೆ. ಅದು ಆ್ಯಕ್ಚುಲಿ ನಾನು ಇದು 5 ನಿಮಿಷ ಬೆಂದಾದಮೇಲೆ ನಾನು ರೆಡ್ ಮಸಾಲೆ ಹಾಕೋದು. ನೀವು ಹಾಗೆ ಹಾಕಿ ನೋಡಿ. ರೆಡ್ ಮಸಾಲೆ ಹಾಕಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ, ಸೂಪರಾಗಿ ಬಂದಿದೆ. ಈ ರೀತಿ ಬರಬೇಕು ಗ್ರೇವಿ. ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಸಾಂಬಾರು ಥರ ಬೇಡ, ಗ್ರೇವಿ ಥರನೇ ಇರಲಿ. ಲಾಸ್ಟಿಗೆ ನೋಡಿ ಕಸೂರಿ ಮೇಥಿ. ಇವಾಗ ಒಂದು 80% ಬೆಂದಿದೆ ಚಿಕನ್ನು, ಅದಕ್ಕೆ ಕಸೂರಿ ಮೇಥಿ ಹಾಕ್ತಾ ಇರೋದು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ನಾನು ಮಸಾಲೆ ರುಬ್ಬಿ ಹಾಕೋದನ್ನ ತೋರಿಸ್ತಿಲ್ಲ, ರೆಡ್ಗೆ ಬಂದಿತ್ತು ಮಸಾಲೆ ಅದು, ಏಕೆಂದರೆ ಗುಂಟೂರು ಬ್ಯಾಡಗೆ ಹಾಕಿದ್ನಲ್ಲ ಎರಡನ್ನೂ. ಅದಕ್ಕೆ ನೀವು ಆ ರೀತಿಯೇ ನುಣ್ಣಗೆ ರುಬ್ಬಿ, ನನಗೆ ಸ್ವಲ್ಪ ಇನ್ನೂ ಹುಷಾರಾಗಿಲ್ಲ, ಅದಕ್ಕೋಸ್ಕರ ಅದು ವೀಡಿಯೋ ಸರಿಯಾಗಿ ಇದಾಗಿಲ್ಲ, ಸ್ಕಿಪ್ ಆಗಿದೆ ಮಸಾಲೆ ಹಾಕೋದಷ್ಟೇ. ನೋಡಿ, ಈ ರೀತಿ ಬಂದಿದೆ ಫೈನಲ್ಲು. ತುಂಬ ಚೆನ್ನಾಗಿರುತ್ತೆ. ಹುಣಸೆಹಣ್ಣು ಹಾಕಿ ಮಾಡ್ತೀವ ಅಂತ ನಾವು ಯೋಚನೆ ಮಾಡ್ತೀವಿ, ಇಲ್ಲ, ಮಾಡಿ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಏನು ಹಾಕಬೇಡಿ. ನಾನು ಮುಂಚೆ 2 ಸರಿ ಮನೇಲಿ ಮಾಡಿ, ಮನೇಲಿ ತುಂಬ ಚೆನ್ನಾಗಿದೆ ಅಂತ ಫೀಡ್ಬ್ಯಾಕ್ ಬಂದಿರೋದಕ್ಕೆ ನಾನು ಇವತ್ತು ಮಾಡ್ತಾ ಇರೋದು. ನೀವು ಟ್ರೈ ಮಾಡಿ ಮನೇಲಿ, ಹೇಗಿದೆ ಅಂತ ಹೇಳಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ,
ನಮ್ಮ ವೀಡಿಯೋಸ್ ಎಲ್ಲ ವಾಚ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.